ಐಷಾರಾಮಿ ಲೈಫ್ ಸ್ಟೈಲ್ ಬಾಡಿ ಫಿಟ್ನೆಸ್ಗಾಗಿ ಹೆಲ್ತಿ ಫುಡ್ ಜೊತೆಗೆ ಜಿಮ್ನಲ್ಲಿ ವರ್ಕೌಟ್ ಮಾಡ್ತಿದ್ದ ನಟ ದರ್ಶನ್ ಗೆಳತಿ ಪವಿತ್ರ ಅಂಡ್ ಗ್ಯಾಂಗ್ ಜೈಲಿನಲ್ಲಿ ಮುದ್ದೆ ಮುರಿತಿದ್ದಾರೆ. ಇತ್ತ ಪ್ರಕರಣದ ತನಿಖೆಯನ್ನ ಪೊಲೀಸರು ಚುರುಕುಗೊಳಿಸಿದ್ದು ಮತ್ತಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕ್ತಿದ್ದಾರೆ. ಡಿ ಗ್ಯಾಂಗ್ಗೆ ಕಂಬಿ ಹಿಂದೆ ನರಕ ದರ್ಶನ, ಲಕ್ಸುರಿ ಲೈಫ್ ಟು ವಿಚಾರಣಾಧೀನ ಖೈದಿ. ರೆಬಲ್ ಅನ್ನೋದು ನನ್ನ ನೇಚರ್ ಅಲ್ಲೇ ಇದೆ. ಚಾಲೆಂಜ್ ಹಾಕಿ ಲೈಫ್ ನ ಕಂಡ್ಕೊಂಡವ್ ನಾನ್ ಮನ್ಸ್ ಮಾಡಿದ್ರೆ ಎಂಥ ಗಂಡ್ಸಾದ್ರೂ ತಲೆ ಬಾಗ್ಲೇಬೇಕು. ಕೈಗೊಬ್ಬ ಕಾಲಿಗೊಬ್ಬ ಆಳು, ಹೋದಲ್ಲಿ ಬಂದಲ್ಲಿ ರೆಡ್ ಕಾರ್ಪೆಟ್ ಆಹ್ವಾನ, ಐಷಾರಾಮಿ ಮನೆಯಲ್ಲಿ ವಾಸ. ನಿತ್ಯವೂ ರಾಜನಾಗಿ ಬದುಕ್ತಿದ್ದ ನಟ ದರ್ಶನ್ ಈಗ ವಿಚಾರಣಾಧೀನ ಖೈದಿ 6106. ಪರಪ್ಪನ ಅಗ್ರಹಾರ ಜೈಲಿನ ಸ್ಪೆಷಲ್ ಬ್ಯಾರಕ್ನಲ್ಲಿ ಅಟ್ಯಾಚ್ಡ್ ಬಾತ್ರೂಮ್, ಸಾಮಾನ್ಯ ಬೆಡ್ ಮೇಲೆ ಸಾಮಾನ್ಯ ಬೆಡ್ಶೀಟ್ ಹೊದ್ದು ಭವಿಷ್ಯದ ಬಗ್ಗೆ ಚಿಂತಿಸಬೇಕಾದ ಸ್ಥಿತಿ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಪಾಲಾಗಿರೋ ಕಿಲ್ಲಿಂಗ್ ಸ್ಟಾರ್ ಕಂಬಿ ಹಿಂದೆ ಅಕ್ಷರಶಃ ಹೈರಾಣಾಗಿ ಹೋಗಿದ್ದಾರೆ. ನಿನ್ನೆ ಸಂಜೆ 6 ಗಂಟೆ ಸುಮಾರಿಗೆ 3 ಆರೋಪಿಗಳ ಜೊತೆ ಪರಪ್ಪನ ಅಗ್ರಹಾರ ಜೈಲಿಗೆ ನಟ ದರ್ಶನ್ ಆಗಮಿಸಿದ್ದು, ಪ್ರಮುಖ ಜೈಲಿನ ಸ್ಪೆಷಲ್ ಬ್ಯಾರಕ್ನ ಕೊಠಡಿಯಲ್ಲಿ ಸಹ ಕೈದಿ ವಿನಯ್ ಜೊತೆ ದರ್ಶನ್ಗೆ ವ್ಯವಸ್ಥೆ ಮಾಡಲಾಗಿತ್ತು. ಮೊದಲೇ ವಿಚಾರಣೆಯಿಂದ ದಣಿದಿದ್ದ ದರ್ಶನ್ ಜೈಲು ಸಿಬ್ಬಂದಿ ನೀಡಿದ ಮುದ್ದೆ, ಅನ್ನ, ಸಾಂಬಾರ್, ಚಪಾತಿ ಮತ್ತು ಮಜ್ಜಿಗೆ ಸೇವಿಸಿ ಸಾಮಾನ್ಯ ಖೈದಿಯಂತೆ ಬೆಡ್ ಮೇಲೆ ಹೊದಿಕೆ ಹೊದ್ದು ತಡವಾಗಿ ನಿದ್ರೆಗೆ ಜಾರಿದ್ದ. ಮುಂಜಾನೆ 6:40ರ ಸುಮಾರಿಗೆ ಎದ್ದು ಕಾಫಿ ಬದಲು ಬಿಸಿನೀರು ಕುಡಿದು ಒಲ್ಲದ ಮನಸ್ಸಿನಲ್ಲಿ ಪಲಾವ್ ಸೇವಿಸಿದ್ದಾನೆ. ಜೈಲಿನ ಬ್ಯಾರಕ್ ಅಲ್ಲಿ ಪೇಪರ್ ಓದದೆ, ವಾಕಿಂಗ್ ಮಾಡದೆ ಕೊಠಡಿಯಲ್ಲಿ ಮಂಕಾಗಿದ್ದ ದರ್ಶನ್ಗೆ ಮಧ್ಯಾಹ್ನ ಚಪಾತಿ, ಅನ್ನ, ಸಾಂಬಾರ್, ಮಜ್ಜಿಗೆ ಸೇವಿಸಿದ್ದು ಸಹ ಕೈದಿಗಳ ಜೊತೆ ಮಾತನಾಡದೆ ಮೌನವಾಗಿದ್ದಾನೆ ದಾಸ. ಕಂಬಿ ಹಿಂದೆ ಗೆಳೆಯನಿಗಾಗಿ ಪವಿತ್ರ ಕಣ್ಣೀರು. ಇನ್ನು ಅತ್ತ ಮಹಿಳಾ ಬ್ಯಾರಕ್ನಲ್ಲಿ ಸಹ ಕೈದಿಗಳ ಜೊತೆ ದಿನ ಕಳೀತಾ ಇರುವ ಪವಿತ್ರ ಪಾಡು ಹೇಳತೀರದಾಗಿದೆ. ಕಣ್ಣೀರಲ್ಲಿ ಕೈ ತೊಳಿತಾ ಇರುವ ಪವಿತ್ರ ನೆಟ್ಟಗೆ ನಿದ್ರಿಸದೆ, ಹೊಟ್ಟೆಗೆ ಸರಿಯಾಗಿ ಊಟವನ್ನು ಮಾಡದೆ ಪರಿತಪಿಸುತ್ತಿದ್ದಾಳೆ. ನನ್ನ ಒಂದು ಸಣ್ಣ ತಪ್ಪಿನಿಂದ ರಾಜನಂತಿದ್ದ ನಟ ದರ್ಶನ್ ಕೊಲೆ ಆರೋಪಿಯಾಗಿ ಜೈಲುವಾಸ ಅನುಭವಿಸುವಂತಾಗಿದೆ ಅಂತ ಪಶ್ಚಾತ್ತಾಪದ ಬೇಗುದಿಯಲ್ಲಿ ಬೆಂಡಾಗಿದ್ದಾಳೆ. ಸಹ ಕೈದಿಗಳ ಸಾಂತ್ವನಕ್ಕೂ ತಣ್ಣಗಾಗದ ಪವಿತ್ರ ಕಣ್ಣೀರ್ ಹಾಕಿದಾಳೆ. ಜೈಲು ಬಳಿ ದರ್ಶನ್ ಅಭಿಮಾನಿಗಳ ಕಣ್ಣೀರು. ಈ ನಡುವೆ ಭಾನುವಾರ ರಜೆ ಹಿನ್ನೆಲೆ ದರ್ಶನ್ ಸೇರಿದಂತೆ ಯಾವುದೇ ಖೈದಿಗಳ ಭೇಟಿಗೆ ಅವಕಾಶ ಇರಲಿಲ್ಲ. ಹೀಗಿದ್ರೂ ದೂರದ ರಾಯಚೂರಿನ ಲಿಂಗಸಗೂರಿನಿಂದ ಕ್ರೂಸರ್ನಲ್ಲಿ ದರ್ಶನ್ ಅಭಿಮಾನಿಗಳು ಬಂದಿದ್ರು. ಈ ವೇಳೆ ದರ್ಶನ್ ನೆನೆದು ಕಣ್ಣೀರು ಹಾಕಿದ್ದಾರೆ. ಸರ್, ಬೇಜಾರಾಯಿತು. ನಮ್ಮ ಬಾಸು ಇಂಥದ್ದೆಲ್ಲ ಮಾಡೋಕ್ಕೆ ಹೋಗಲ್ಲ. ಅವರು ಆ್ಯಕ್ಚುಲಿ ಅವ್ರ ಹುಡುಗರು ಈ ಥರ ಮಾಡಿದಾರಂತ ನಮ್ಮ ಬಾಸ್ ಹೆಸರು ಬಂದಿದೆ. ಈಗ ನಾವು ನೋಡಿಲ್ಲ, ನಮಗೂ ಗೊತ್ತಿಲ್ಲ. ನಾವು ಅಲ್ಲಿದ್ದೀವಿ. ನಮ್ಮ ಬಾಸ್ ನಾವು ಫೋನ್ ಇರುತ್ತಲ್ಲ, ಫೋನಲ್ಲಿ ನೋಡ್ತಾ ಇರ್ತೀವಲ್ಲ. ಅವರು ಕೆಲವೊಬ್ಬರು ಒಂದು ಕಡೆ ಮಂಡ್ಯದಲ್ಲಿ ನಮ್ಮ ಬಾಸಿಗೆ ಚಪ್ಪಲಿ ತಂದು ಹೊಡೆದ್ರು ಆ ಬ್ಯಾನರ್ಗೆಲ್ಲ. ಕೆಲವೊಬ್ಬರು ಬ್ಯಾನ್ ಮಾಡ್ಬೇಕಂತಾರೆ, ಕೆಲವೊಬ್ಬರು ಅವನಿಗೆ ನೇಣಕ್ಕೆ ಬೇಕಂತಾರೆ. ಈಗ ಬಾಸ್ ತಪ್ಪು ಮಾಡಿದಾರೋ ಬಿಟ್ಟಿದಾರೋ ನಮ್ಗೆ ಗೊತ್ತಿಲ್ಲ. ತಪ್ಪು ಮಾಡಿದರೆ ಕಾನೂನಿದೆ. ಬಾಸ್ ಅರೆಸ್ಟ್ ಆಗಿರೋ ಅಂತ ಗೊತ್ತಾಗುತ್ತೆ. ಒಂದು ವಾರದಿಂದ ಬಂದಿದೆ ಸರ್. ಇಲ್ಲೇ ಇರೋದು ನಾವು, ಅದಕ್ಕೆ ಬಂದಿರೋ ಸರ್. 16 ವರ್ಷ ಆಯ್ತು ಸರ್. ಕರಿಯಲ್ಲಿಂದ ನಾವು ಅಂಗಡಿ ಬಾಸ್ ಅಭಿಮಾನಿ ಒಂದೂ ಬಿಡ್ಲಾರ್ದಂಗೆ ಎಲ್ಲನೂ ನೋಡ್ತಾ ಇದ್ದೀವಿ ಸರ್. ಅಭಿಮಾನಿ ಅಂದ್ರೆ ನೋವು ಇರುತ್ತೆ, ಬಟ್ ಅವ್ರೇನಂತಾರೆ ಸಾಬ್ರು ಮಾಡೋದಂತಾರೆ ಅವ್ರ ಕರ್ತವ್ಯ ಅವರು ಮಾಡ್ತಾರೆ. ಈ ತಪ್ಪು ಒಪ್ಪು ಅನ್ನೋದು ಏನು ಮಾಡ್ತಾರೆ, ಎರಡು ಕಡೆ ಅವ್ರದ್ದು ತಪ್ಪ ಇವ್ರದ್ದು ತಪ್ಪ ಏನಂತ ಎನ್ಕ್ವೈರಿ ಮಾಡ್ತಾರೆ. ಏನು ಈ ಕಡೆ ಸಾಬ್ರು ಅಂತೂ ಅದಾರ, ಪೊಲೀಸರು ಅಂತೂ ಎನ್ಕ್ವೈರಿ ಮಾಡ್ತಾರೆ. ಅವ್ರದ್ದು ಏನೈತಪ್ಪ ಏನಿಲ್ಲ ಅಂತ ಒಂದಕ್ಕೊಂದು ಪಿನ್ ಟು ಪಿನ್ ತೆಗಿತಾರೆ. ಅದು ಇಲ್ಲೇ ಇರ್ತೀವಿ ಸರ್ ನಾವು. ನೋಡ್ಕೊಂಡೆ ಹೋಗ್ತೀವಿ ಸರ್. ಈಗಾಗಲೇ ಒಂದು ವಾರ ಆಯ್ತು ಸರ್. ಅನ್ನಪೂರ್ಣೇಶ್ವರ ನಾಗರಬಾವಿಲಿಂದ ಮತ್ತೆ ಕಾಮಾಕ್ಷಿಪಳ್ಳಿ ಅಲ್ಲಿಗೆ 1 ವಾರ ಆಯ್ತು. ಡೇಟಾ ಡಿಲೀಟ್ ಮಾಡಿ ಡಿ ಗ್ಯಾಂಗ್ ಕಳ್ಳಾಟ, ಹೊಸ ಸಿಮ್ ಮೂಲಕ ಮಾಹಿತಿ ಸಂಗ್ರಹಕ್ಕೆ ಯತ್ನ. ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬನ ಹುಡುಕಾಗಲ್ಲ. ನನಗೆ 2 ಮುಖ ಆಯ್ತು, ಒಂದು ಈ ಕಡೆ ಒಂದು ಈ ಕಡೆ. ಅತ್ತ ಡಿ ಗ್ಯಾಂಗ್ ಜೈಲು ಸೇರಿದ್ರೆ ಇತ್ತ ಪೊಲೀಸರು ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಪೊಲೀಸರು ಎಷ್ಟೇ ಪ್ರಯತ್ನ ಮಾಡಿದ್ರೂ ರೇಣುಕಾಸ್ವಾಮಿ ಮೊಬೈಲ್ ಮಾತ್ರ ಪತ್ತೆಯಾಗಿಲ್ಲ. ಹೀಗಾಗಿ ಡೇಟಾ ರಿಟ್ರೀವ್ ಪ್ಲಾನ್ ಮಾಡಿಕೊಂಡಿದ್ದು ಈ ಬಗ್ಗೆ ರಿಮ್ಯಾಂಡ್ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ಖಾಕಿ ಡಾಟಾ ರಿಟ್ರೀವ್ ಪ್ಲಾನ್. ಪೊಲೀಸರ ತನಿಖೆ ವೇಳೆ ಆರೋಪಿಗಳು ವೆಬ್ ಆಪ್ ಬಳಸಿರುವುದು ಕಂಡುಬಂದಿದೆ. ನಂತರ ಡೇಟಾವನ್ನ ನಿಷ್ಕ್ರಿಯಗೊಳಿಸಿದ್ದಾರೆ ಎನ್ನಲಾಗಿದೆ. ಆರೋಪಿಗಳ ಈ ಕೃತ್ಯದ ಬಗ್ಗೆ ರಿಮ್ಯಾಂಡ್ ಅರ್ಜಿಯಲ್ಲಿ ಪೊಲೀಸರು ಉಲ್ಲೇಖ ಮಾಡಿದ್ದಾರಂತೆ.
ಹೀಗಾಗಿ ಆರೋಪಿಗಳ ಹೆಸರಲ್ಲೇ ಹೊಸ ಸಿಮ್ಗಳನ್ನು ಖರೀದಿ ಮಾಡಿ ರೀಆಕ್ಸೆಸ್ ಮಾಡಲು ಪೊಲೀಸರು ಮುಂದಾಗಿದ್ದಾರೆ. ಆರೋಪಿಗಳ ಸಿಮ್ ಕಾರ್ಡ್ ರೀಆಕ್ಸೆಸ್ ಮಾಡಲು ಈಗಾಗಲೇ ಕೋರ್ಟ್ನಿಂದ ಅನುಮತಿ ಕೂಡ ಪೊಲೀಸರು ಪಡೆದುಕೊಂಡಿದ್ದಾರೆ. ಆ ಮೂಲಕ ಡಾಟಾ ರಿಟ್ರೀವ್, ಕರೆಗಳ ವಿನಿಮಯ ಮಾಹಿತಿ ಪಡೆಯಲು ಪೊಲೀಸರು ಮುಂದಾಗಿದ್ದಾರೆ. ದರ್ಶನ್ ಸೇರಿ 4 ಆರೋಪಿಗಳ ಮೊಬೈಲ್ ರಿಟ್ರೀವ್ಗೆ ಪೊಲೀಸರು ಸಜ್ಜಾಗಿದ್ದು, ಪಂಚರ ಸಮಕ್ಷಮದಲ್ಲಿ ಅನ್ಸೀಲ್ ಮಾಡಿ ಮೊಬೈಲ್ಗಳ ರೀಆಕ್ಸೆಸ್ಗೆ ಖಾಕಿ ಪಡೆ ಮುಂದಾಗಿದೆ. ಖಾಕಿ ವಶಕ್ಕೆ ಪಟ್ಟಣಗೆರೆ ಶೆಡ್ನ ಲೆಡ್ಜರ್ ಬುಕ್. ಸಾಕ್ಷಿಗಳ ಮೊಬೈಲ್ ಫೋನ್ ಕೂಡ ಜಪ್ತಿ. ಇನ್ನು ರೇಣುಕಾಸ್ವಾಮಿ ಕೊಲೆ ನಡೆದ ಆರ್ಆರ್ ನಗರದ ಶೆಡ್ನಲ್ಲಿದ್ದ ಲೆಡ್ಜರ್ ಬುಕ್ ಅನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಕೊಲೆ ನಡೆದ ದಿನ ಶೆಡ್ಗೆ ಯಾರ್ಯಾರು ಬಂದ್ ಹೋಗಿದ್ರು ಅಂತ ತನಿಖೆ ನಡೆಸಿದ ಪೊಲೀಸರು ಪಂಚನಾಮೆ ನಡೆಸಿ ಶೆಡ್ನ ಲೆಡ್ಜರ್ ಬುಕ್ ಜಪ್ತಿ ಮಾಡಿ ವಶಕ್ಕೆ ಪಡೆದಿದ್ದಾರೆ. ಅಲ್ಲದೆ ಲೆಡ್ಜರ್ ಬುಕ್ ಅನ್ನ ಪ್ರಮುಖ ಸಾಕ್ಷ್ಯ ಅಂತ ಪರಿಗಣಿಸಿ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಾಕಷ್ಟು ಮಂದಿಯನ್ನ ಪೊಲೀಸರು ವಿಚಾರಣೆ ನಡೆಸಿ ಸಾಕ್ಷಿಗಳಾಗಿ ಪರಿಗಣಿಸಿದ್ದಾರೆ. ಕೊಲೆಗೆ ಸಂಬಂಧಿಸಿ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಕಂಡುಬಂದ ವಿಚಾರಗಳ ಬಗ್ಗೆ ಹಲವರ ಹೇಳಿಕೆ ಪಡೆದಿದ್ರು. ಈಗ ಸಾಕ್ಷಿದಾರರ ಮೊಬೈಲ್ ಫೋನ್ಗಳನ್ನ ಪೊಲೀಸರು ಜಪ್ತಿ ಮಾಡಿದ್ದು, ಅವುಗಳನ್ನ ರಿಟ್ರೀವ್ ಮಾಡಿ ಸಾಕ್ಷ್ಯ ಸಂಗ್ರಹಕ್ಕೆ ಮುಂದಾಗಿದ್ದಾರೆ. ಅಲ್ಲದೆ ಸಾಕ್ಷ್ಯಗಳಿಗೆ ಬೆದರಿಕೆ ಇದ್ದು ಪೊಲೀಸರು ಅವರ ಗೌಪ್ಯತೆ ಕಾಪಾಡಲು ಮುಂದಾಗಿದ್ದಾರೆ. ಈ ಮಧ್ಯೆ ನಾಳೆ ದರ್ಶನ್ ಸೇರಿ ಆರೋಪಿಗಳ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡಲು ವಕೀಲರ ತಂಡ ಕೂಡ ಸಜ್ಜಾಗಿದೆ. ಇನ್ನು ಹಳೆ ಗೆಳೆಯರು, ನಿರ್ದೇಶಕರು ದರ್ಶನ್ ಕುರಿತಂತೆ ಮತ್ತಷ್ಟು ಬಣ್ಣ ಬಯಲು ಮಾಡ್ತಿದ್ದಾರೆ. ದರ್ಶನ್ಗೆ 4 ಹಿಟ್ ಚಿತ್ರಗಳನ್ನ ಕೊಟ್ಟ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಹಳೆ ದರ್ಶನ್ ಹಾಗೂ ಹೊಸ ದರ್ಶನ್ ಬಗ್ಗೆ ಒಂದಷ್ಟು ಆಸಕ್ತಿದಾಯಕ ಮಾಹಿತಿಗಳನ್ನ ನ್ಯೂಸ್ 18 ಜೊತೆ ಹಂಚಿಕೊಂಡಿದ್ದಾರೆ. ವಿಷಬೀಜ ಬಿತ್ತದು ಸಮಥಿಂಗ್ ಉಳಿ ಹಿಂಡು ಅಂತಾರಲ್ಲ, ಆ ರೀತಿ ಒಂದು ಕಾರಣಗಳು ತುಂಬ ಜಾಸ್ತಿ ಆಗೋಯ್ತು. ನಮ್ಮಿಬ್ಬರ ಮಧ್ಯೆ ನನಗೆ ಈ ಥರ ಮಾಡಿದ್ದು ನನಗೆ ತುಂಬ ಬೇಜಾರಾಯಿತು. ಆಮೇಲೆ ನಮ್ಮ ಇಂಡಸ್ಟ್ರಿಗೆ ನಮಗೊಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ಬೋದಾಗಿತ್ತು, ಇದು ನಿಲ್ಲಿಸ್ಬಿಡ್ತು. ಸೊ ಇದಕ್ಕೆ ಕಾರಣ ನಿಖಿತಾ ತುಕ್ರಾಲ್ ಅಂತೇಳಿ ಆರ್ಟಿಸ್ಟ್ ಅವರೇ. ಅದು ನಾನು ತುಂಬ ಕಡೆ ಹೇಳಿದ್ದೀನಿ ಸಹ ಅವ್ರಿಗೆ. ಅವರೇ ಕಾರಣ ಅಷ್ಟೇ, ಬೇರೆ ಏನೇನಿಲ್ಲ. 10 ಇಯರ್ಸಿಂದ ನಾನು ಅವ್ರ ಜೊತೆಲಿ ಇಲ್ಲ ಸರ್, ಅಂದರೆ ಕಾಂಟ್ಯಾಕ್ಟಲ್ಲೇ ಇಲ್ಲ ಆ್ಯಕ್ಚುಲಿ. ಏನಾಗಿದೆ, ಏನು ನಡೀತಿದೆ, ಎಲ್ಲಿದ್ದಾರೆ, ಯಾರಿದ್ದಾರೆ, ಆಮೇಲೆ ಅವರು ಯಾತಕ್ಕೋಸ್ಕರ ಈ ರೀತಿ ಒಂದು ಇದನ್ನು ಸಿಗಾಕೊಂಡಿದ್ದಾರೆ, ಆಮೇಲೆ ನೀವು ಹೇಳಿದ ಮಾತು ಈ ಥರ ಎಲ್ಲ, ಇದನ್ನು ನಾನು ಅನಲೈಸ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತದೆ ಸರ್. ಯಾಕೆಂತಂದರೆ ನನಗೆ ಗೊತ್ತಿಲ್ಲ. ಅದು ರೇಣುಕಾಸ್ವಾಮಿಯವರು ಅವ್ರು ಏನು ಮಾಡಿದಾರೋ ನಮಗೆ ಗೊತ್ತಿಲ್ಲ. ಬಟ್ ಅವರು ಡೈರೆಕ್ಟಾಗಿ ಬಂದು ಏನೂ ಡೈರೆಕ್ಟ್ ತಪ್ಪು ಮಾಡಿಲ್ಲ, ಇದಂತೂ ಸತ್ಯ. ಆಮೇಲೆ ದರ್ಶನ್ ಅವ್ರ ಕ್ಯಾಟಗಿರಿಗೆ, ಅವ್ರಿಗಿರೋ ಪರ್ಸನಾಲಿಟಿಗೆ ಅವ್ರು ಯಾರಿಗೆ ಹೇಳಿದ್ರು ಕರೆಸ್ಬಿಟ್ಟೆ, ಅಪ್ಪ ಹಿಂಗೆಲ್ಲ ಮಾಡಬೇಡಪ್ಪ, ತುಂಬ ತಪ್ಪಪ್ಪ, ಹಿಂಗೆಲ್ಲ ಮಾಡಿಕೊಡ್ದು ಅಂತೇಳಿ ಕಳಿಸಿರೋರು. ಇದು ಆಗಿದ್ದು ತುಂಬ 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 ದೊಡ್ಡ ಅಪರಾಧ ಸರ್, ತಪ್ಪು ಇದು ಅಂತ ನನ್ನ ಭಾವನೆ. ಅದೇನೇ ಇರಲಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎಲ್ಲ ಆರೋಪಿಗಳು ಈಗ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದು, ಪೊಲೀಸರು ಮತ್ತಷ್ಟು ಸಾಕ್ಷ್ಯಾಧಾರಗಳ ಸಂಗ್ರಹದಲ್ಲಿ ತೊಡಗಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.